ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಸೊ ಇವತ್ತಿಂದ ಈ ವ್ಲಾಗ್ ನೀವು ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಿ. ಹೊಸ ವರ್ಷಕ್ಕೆ ನಾನು ಪ್ರೋಗ್ರಾಮ್ಗೋಸ್ಕರ ಅಂತ ಹೇಳಿ ಶಿವಮೊಗ್ಗ ಬಂದೀನಿ. 2026 ಈ ಹೊಸ ವರ್ಷ ನಿಮ್ಗೆಲ್ರಿಗೂ ನೀವೇನೇನು ಅಂದ್ಕೊಂಡಿರ್ತೀರಿ, ನಿಮ್ಮಂಥ ಒಳ್ಳೆ ವಿಶ್ಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಆ್ಯಂಡ್ ನನಗೂ ಕೂಡ ನಿಮ್ಮ ಬ್ಲೆಸ್ಸಿಂಗ್ಸ್ ಭಾಳ ಅವಶ್ಯದ. ಸೊ ಆ್ಯಂಡ್ ನನ್ನ ಹೊಸ ವರ್ಷದ ಇವೆಂಟ್ ಯಾವ್ಯಾವ ರೀತಿ ಇರ್ತೈತಿ ಅಂತ ಹೇಳಿ ನಾನು ತೋರಿಸ್ತೀನಿ. ಆ್ಯಂಡ್ ಹೋದ ವರ್ಷ ಅಂತೂ ಹೊಸ ವರ್ಷಕ್ಕೆ ಕುಮಟಾ ಇವೆಂಟಿಗೆ ಹೋಗಿದ್ದೆ ನಾನು. ಅದೊಂದು ಬೀಚ್ ಸೈಡ್ ಪ್ರೋಗ್ರಾಮ್ ಆಗಿತ್ತು. ಸೊ ಇದೊಂದು ಕ್ಲಬ್ ಒಳಗೈತಿ. ಸೊ ನನಗೂ ಅಷ್ಟು ಐಡಿಯಾ ಇಲ್ಲ ಹೆಂಗದ ಏನದ ಅಂತ ಹೇಳಿ. ಸೊ ಬಟ್ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಯ್ತು ಅವರು ಕಂಟಿನ್ಯೂ ಆಗಿ ಹೊಸ ವರ್ಷದ ಇವೆಂಟ್ ಆರ್ಗನೈಸ್ ಮಾಡ್ಕೊಂಡು ಬಂದ. ಸೊ ಇದು ಫಸ್ಟ್ ಟೈಮ್ ನಾನು ವೃಕ್ಷಾ ಇವೆಂಟ್ಸ್ ಜೊತೆ ಪ್ರೋಗ್ರಾಮ್ ಮಾಡ್ಲಿಕ್ಕತ್ತೀನಿ. ಸೊ ನನಗೂ ಭಾಳ ಖುಷಿ ಐತಿ. ಆ್ಯಂಡ್ ನಾನು ಇವತ್ತು ನೈಟೆಲ್ಲ ಜರ್ನಿ ಮಾಡಿ ಶಿವಮೊಗ್ಗ ಬಂದಿದ್ದೆ. ಸೊ ಇಷ್ಟೊತ್ತು ಮಲ್ಕೊಂಡಿದ್ದೀನಿ, ಅದಕ್ಕೆ ಹಿಂಗೆ ಕಾಣಿಸಕತ್ತೀನಿ. ಆ್ಯಂಡ್ ಮಸ್ತ್ ರೆಡಿ ಆಗಬೇಕಲ್ಲ. ಸೊ ಹೊಸ ಡ್ರೆಸ್ ಹಾಕ್ಕೊಂಡು ಹೊಸ ವರ್ಷಕ್ಕೆ ಮಸ್ತ್ ರೆಡಿಯಾಗಿ ಪ್ರೋಗ್ರಾಮ್ ಮಾಡೋಣಂತ. ಆ್ಯಂಡ್ ನೀವು ನನ್ನ ಜೊತೆಗೆ ಇರುವಂದರೆ ಚಲೋ ಈಗ ಫ್ರೆಶ್ ಆಗಿ ರೆಡಿ ಆಗೋಣಂತ. ಈ ಡ್ರೆಸ್ ವೇರ್ ಮಾಡಬೇಕಂತ ಹೇಳಿ ಇಷ್ಟಪಟ್ಟು ತರಿಸ್ಕೊಂಡೆ. ಬಟ್ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿ ಗುಣ್ಗುಣ್ಕಾಗ್ಬಿಟ್ಟೇನಿ. ಹೀಗಾಗಿ ಈ ಡ್ರೆಸ್ ವೇರ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಔಟ್ಫಿಟ್ ಎಕ್ಸ್ಟ್ರಾ ಅಂತ ಹೇಳಿ ತೊಗೊಂಡಿದ್ದು ಭಾಳ ಚಲೋ ಆಯ್ತು. ಡ್ರೆಸ್ ಮಾತ್ರ ಮಸ್ತ್ ಐತ್ರಿ. ನಾ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ನಿಮ್ಗೆ ಒಂದು ಸಲ ಚೆಕ್ ಮಾಡಿರಿ. ಯಾರು ತೆಳ್ಳಗದಿರಿ ಅವ್ರು ಆರಾಮ್ಸೆ ವೇರ್ ಮಾಡಿರಿ, ಮಸ್ತ್ ಕಾಣಿಸ್ತೀರಿ. ಇನ್ನೊಂದು ಡ್ರೆಸ್ ತೊಗೊಂಬಂದಿದ್ದು, ಅದನ್ನು ವೇರ್ ಮಾಡಿಕೊಂಡು ರೆಡಿಯಾಗಿ ನಾನು ಸ್ಟೇಜ್ ಕಡೆ ಹೋದೆ. ಮಸ್ತ್ ಎಂಟ್ರಿ ಇತ್ತು. ಆ್ಯಂಡ್ ಪಾಸ್ ಗೀಸ್ ತೊಗೊಂಡು ಒಳಗೆ ಹೋದ್ವಿ. ಸೊ ಇವೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿಕತ್ತಿದ್ರು, ಸೌಂಡ್ ಚೆಕ್ ಮಾಡ್ಕೊಂಡು. ಸೊ ನೋಡುವಂತ ನಡ್ರಿ. ಇಷ್ಟೇ ಚಪ್ಪಾಳೆ. ಇವ್ರು ತುಂಬಾ ಒಳ್ಳೆಯವರು. ಯಾರೆಲ್ಲ ಚಪ್ಪಾಳೆ ತಟ್ಟಿದ್ರಲ್ಲ ಅವರು ತುಂಬಾ ಭಗವಂತ ತುಂಬಾ ಒಳ್ಳೇದಾಗಿಡ್ಲಿ. ಯಾರೆಲ್ಲ ಚಪ್ಪಾಳೆ ತಟ್ಟಿಲ್ವಲ್ಲ ಅವ್ರಿಗೆ ಭಗವಂತ ಇನ್ನೂ ಕೂಡ ತುಂಬಾ ಒಳ್ಳೇದು ಮಾಡ್ಲಿ. ಅವ್ರ ಮನ್ಸಲ್ಲಿ ತಟ್ಟಿ ತಪ್ಪು ಮಾಡಿದ್ರ ಅಂತ ಹೇಳಿ ಇಲ್ಲ, ಭಗವಂತ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾ. ನಾವು ಜಾಸ್ತಿ ಕೇಳುವಂತ ದುರಾಸೆ ಬೇಡ. ಎಂಜಾಯ್ ಮಾಡೋದಕ್ಕೆ ರೆಡಿಯಾ? ಡಾನ್ಸ್ ಮಾಡೋದಕ್ಕೆ ರೆಡಿಯಾ? ಲೆಟ್ಸ್ ಸ್ಟಾರ್ಟ್ ದ ಪಾರ್ಟಿ. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳುವ ಸಮಯ. ಪ್ಲೀಸ್ ನಮ್ಮ ಪ್ರೀತಿಯ ಪ್ರೀತಮ್ ಭಾಯ್ ಜೋರಾದ ಚಪ್ಪಾಳೆಗಳ ಸ್ವಾಗತ ವೇದಿಕೆಯಲ್ಲಿ. ರೂಪಾ. ಲಕ್ಕಿ ಲಕ್ಷ್ಮಣ್. ಲಕ್ಕಿ ಲಕ್ಷ್ಮಣ್, ನಿಮ್ ಹೆಸರೇ ಆ ತರ ಇದೆನಾ ಸರ್? ಆಲ್ವೇಸ್ ಲಕ್ಕಿ. ವಾವ್ ಮ್ಯಾಮ್, ನೀವ್ ಹಂಗಿದ್ರೆ ಫುಲ್ ಲಕ್ಕಿ, ಡಬಲ್ ಲಕ್ಕಿ. 22 ವರ್ಷ ಆಯ್ತಾ ನೋಡಿ, ಕಪಲ್ಸಿಗೆ ಮದ್ವೆ ಆಗಿ 22 ವರ್ಷ ಆಯ್ತಂತೆ. ಅನ್ಸ್ತಾ ಇದೆನಾ? ಅನ್ಸ್ತಾನೆ ಇಲ್ಲ ಅಲ್ಲ. ಬಾಳ ಎಂಗೇಜ್ ಅಲ್ಲಿ ಮದ್ವೆ ಮಾಡಿದ್ದಾರೆ ಅನ್ಸುತ್ತೆ. ಓಕೆ, ಮಕ್ಳು ಎಷ್ಟು ಜನ ಇದ್ದಾರೆ ಸರ್? ಇಬ್ರು. ಓಕೆ, ಆರ್ತಿಗೊಂದು ಕೀರ್ತಿಗೊಂದು. ಸರ್ ನೀವು ಒಬ್ರೇ ಬಂದಿದ್ದೀರಾ? ನನಗೆ ಒಳ್ಳೆ ಒಂದು ಅವಕಾಶ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ. ಥ್ಯಾಂಕ್ ಯು ಮಧುಕೇಶ್ವರ ಸರ್. ಚಂದವಾಗಿ ಹೆಂಡತಿನ ಕರೆಯೋದು ಅಂದ್ರೆ ಇದೇ ತರನೇ. ಏನೋ ನಾಳೆಗೆ ಏನೋ ಸ್ಕೆಚ್ ಹಾಕಿರ್ತಾರೆ, ಅದಕ್ಕೋಸ್ಕರ ಹೆಂಡತಿಗೆ ಅದನ್ನ ಕರೀತಾ ಇದಾರೆ. ಇಲ್ಲ ಅಂತೀರಾ? ವಿಷಯದಲ್ಲ, ಈಗಿನ ಸ್ಕೆಚ್ಗೆ ಪ್ಲಾನ್ ಅದು. ಅದೇ ಅನ್ಕೊಂಡೆ. ನಿಮ್ಮ ಹೆಸರು ಮ್ಯಾಮ್? ಪಲ್ಲವಿ. ಪಲ್ಲವಿ. ಓಕೆ, ಮದ್ವೆ ಆಗಿ ಎಷ್ಟು ವರ್ಷ ಅಂದ್ರೆ? 22 ವರ್ಷ. ಓ ಓಕೆ, ಫೈನ್. ಮಕ್ಳು? ಮಕ್ಳು? ಓಕೆ ಸರ್. ಮೂರ್ತಿ ಶಂಕರ್ ಮೂರ್ತಿ. ದಟ್ಸ್ ಮೈ ನೇಮ್. ವೀಣಾ. ಎಷ್ಟು ವರ್ಷ ಆಯ್ತು? 10 years. 10 years. ಮಕ್ಳು? ಇಬ್ರು ಮಕ್ಳು. ಓಕೆ ಫೈನ್. ಮ್ಯಾಮ್ ನಿಮ್ಮ ಹೆಸರು? ಕವಿತಾ. ಕವಿತಾ. ಸರ್ ನಿಮ್ಮ? ರಾಜ್ ಸಿಂಗರ್. ರಾಜ್ ಸಿಂಗರ್. ಅದು ನೀವು ಇಟ್ಕೊಂಡಿರೋದ ಅಥವಾ ಜನ ಕೊಟ್ಟಿರೋದ? ಪ್ರೋಗ್ರಾಮ್ ಈವೆಂಟ್ ಮಾಡಿ ಮಾಡಿ ನೀವು ಸಿಂಗರ್. ಓಕೆ ಫೈನ್. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 33 ವರ್ಷ. ವಾವ್, ಗ್ರೇಟ್. ಮತ್ತೆ ಮಕ್ಳು? 3 ಜನ ಮಕ್ಳು. ಓಕೆ, ಶಿವಮೊಗ್ಗದಲ್ಲೇನಾ ಸರ್? 33 ವರ್ಷ ಅಂದ್ರೆ ದಶಮಾನೋತ್ಸವ, ದಶಮಾನದ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಅವರು. ಹೌದು, ಪಂಚವಾರ್ಷಿಕ ಯೋಜನೆ, ದಶವಾರ್ಷಿಕ ಯೋಜನೆ ಅಂತ ಹೇಳಿ. ಮ್ಯಾಮ್ ನಿಮ್ಮ ಹೆಸರು? ಕವಿರಾಜ್. ಮದ್ವೆ ಆಗಿ 3 ವರ್ಷ ಆಯ್ತು. ಓಕೆ ಫೈನ್. ಮಕ್ಳು?
3 ಜನ ಮಕ್ಕಳು. ಎಲ್ಲರೂ ಶಿವಮೊಗ್ಗದವರೇ ಸರ್. ನಾನು ಸ್ಟಾರ್ಟ್ ಮಾಡ್ತೇನೆ, ಆಮೇಲೆ ಬೀಳ್ತೇನೆ. ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು ವಿಷಯ ಇರೋದು ಇಲ್ಲೇ. ಎಲ್ಲಿ ಕರ್ಕೊಂಡು ಹೋಗಿದ್ರು? ಮನೆಯಲ್ಲೇ ಕುಂತಿದ್ದ. ನಾವು ನಿಮ್ಮ ಯಜಮಾನ್ರು ಓ ಕಾರ್ನರ್ ಸೀಟ. ಮದುವೆ ವಸ್ತ್ರಲ್ಲಿ ಮನಸ್ಸಿನೊಳಗೆ ಒಂದು ಆಸೆ ಇತ್ತು, ಹುಡುಗಿ ಜೊತೆಗೆ ಕಾರ್ನರ್ ಸೀಟಲ್ಲಿ ಕೂತ್ಕೊಳ್ಬೇಕಂತೇಳಿ. ಚಂದ. ಮುಂದಿನ ವಿಷಯಕ್ಕೆ ನಾನಿಲ್ಲ. ನಿಮ್ಮ ಯಜಮಾನ್ರು ಎಲ್ಲಿ ಕರ್ಕೊಂಡು ಹೋಗಿದ್ದು? ಮೈಸೂರು ದಸರಾ ಎಷ್ಟೊಂದು ಸುಂದರ. ಮ್ಯಾಮ್ ಲಕ್ಕಿ ಎಲ್ಲಿದ್ದಾರೆ? ಎಲ್ಲಿ ಕರ್ಕೊಂಡು ಹೋಗಿದ್ರಿ ಯಜಮಾನ್ರು? ಓಹೋ, ವಿಷಯ ಏನೋ ಇದೆ ಅಲ್ಲಿ. ಲಕ್ಕಿ ಭಾಸ್ಕರ್ ಅವ್ರು ಎಲ್ಲಿಗೆ? ಲಕ್ಕಿ ಭಾಸ್ಕರ್ ನಮ್ಗೆ ಚಳಿ ಚಳಿ ತಾಳೆ ನೊಯ್ ಚಳಿಯ ಗೆಳತಿಯ ಬಾರಿಯ ನೀ ಸನಿಹ ಅನುಭವ. ನಿಮ್ಮ ಯಜಮಾನ್ರು? ಚಂದ್ರಶೇಖರ್ ಕಬಿನಿ. ನಮ್ ಕಡೆ ಬಂದು ನಾವೇ ಕೊಡ್ತಿದ್ವಿ ಗಾಳ ಹಾಕ್ಲಿಕ್ಕೆ. ನಿಮ್ಮ ಯಜಮಾನ್ರು? ಮಡಿಕೇರಿ. ಮಡಿಕೇರಿ ಸಿಪಾಯಿ ಅಂತ ಹಾಡಿ ಸರ್. ಸ್ವಾಮಿ ಸಲ ಅಮ್ಮ ಚಳಿ ಆಗ್ತಾ ಇದೆ. ಏನಿಲ್ಲ, ನೀವು ಮಾತಾಡಿ ಮೇಡಮ್. ಧನ್ಯವಾದ. ಓಕೆ, ನಿಮ್ಗೆಲ್ಲ ಸ್ಟೇಜಿಗೆ ಏನಕ್ಕೆ ಕರೆದಿರ್ಬೋದು ಅನ್ಕೊಂತಾ ಇದ್ದೀರಾ? ಸರ್ ನೀವೇ ಎಲ್ಲ ಕೊಟ್ಬಿಡಿ ನಿಮಗೊಂದೊಂದು, ನಾವೆಲ್ಲ ಆಂಕರಿಂಗ್ ಮಾಡಿರೋರಿಗೆ ಅಲ್ವಾ? ಸರ್ ಇವಾಗ ಒಂದು ಗೇಮ್ ಆಡ್ಸೋಣ ಅಂತ ಅನ್ಕೊಂಡಿದೀವಿ. ಅಯ್ಯೋ ನೀವೆಲ್ಲ ರೆಡಿ? ನಾನು ಇವೆಂಟಿಗೆ ಈ ರೀತಿ ರೆಡಿ ಆಗಿದ್ದೆ. ಹೆಂಗೆ ಅನ್ಸಕತ್ತೀನಿ ಕಮೆಂಟ್ ಮಾಡಿ ಹೇಳ್ರ, ಮತ್ತು ಮರಿಬೇಡ್ರಿ. ಆ್ಯಂಡ್ ನನ್ನ ಔಟ್ಫಿಟ್ ಈ ರೀತಿ ಇತ್ತು. ನಿಮ್ಗೆ ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ. ಸೊ ವಿಡಿಯೋಸ್ ತೊಗೊಳಿಕ್ಕೆ ಆಗಲಿಲ್ಲ ನನಗೆ. ಪೂರ ನ್ಯೂ ಇಯರ್ದು ಇವೆಂಟದ್ದು ಒಂದು ವಿಡಿಯೋನ ಮಾಡಿ ಹಾಕಿತ್ತು. ಸೊ ಅದನ್ನು ಒಂದ್ಸತಿ ಚೆಕ್ ಮಾಡಿರಿ. ನಿಮ್ಗೆ ಔಟ್ಫಿಟ್ ಇನ್ನೂ ಯಾವ ರೀತಿ ಅದ ಅಂತ ಹಿಂಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಹೇಳ್ರಿ. ಆ್ಯಂಡ್ ಇಲ್ಲಿ ಕಪಲ್ಸಿಗೆ ಕೆಲವೊಂದು ಗೇಮ್ಸ್ ಆಡ್ಸಾತಿದ್ರು. ಸೊ ಅದನ್ನು ನೋಡುವಂತ ನೋಡ್ರಿ. ಸರ್ ಮುಕ್ತಾಯ. ಅವ್ರ ವಿನ್ನರ್ ಆಯ್ತು ಆಲ್ರೆಡಿ. ಸಾಕು ಮ್ಯಾಮ್, ಸಾಕು. ಲೈನ್ ಕ್ರಾಸ್ ಆಯ್ತು. ಇದು ರೌಂಡ್ ಸ್ವಲ್ಪ ಹಾರ್ಡ್ ಮಾಡೋಣ. ಒಂದು ಸ್ಟ್ರೈಟ್ ಆಗಿ ಜೋಡಿಸಿದ್ರೆ ಇನ್ನೊಂದು ಉಲ್ಟಾ ಜೋಡಿಸ್ಬೇಕು. ಇಲ್ಲ ಇಲ್ಲ, ನಿಲ್ಲತ್ತೆ ಟ್ರೈ ಮಾಡಿ. ನಿಧಾನ ಹೋಗ್ತಾರೆ. ಇರ್ಲಿ ಬಿಡಿ, ಅವ್ರು ಇವತ್ತು ಎಂಜಾಯ್ ಮಾಡಕ್ ಬಂದ. ಏನಂತೀರಾ ಸರ್? ಓಕೆ, ಫಸ್ಟ್ ಹೆಂಗಿತ್ತು ನೀವು ಅದೇ ತರಾನೇ. ಇದನ್ನೆಲ್ಲ 11 ಮೇಲೆ ಆಡಿಸ್ಬೇಕು ಮ್ಯಾಮ್. ಅವ್ರು ಹೆಂಗ್ ಬೇಕಾದ್ರೂ ಜೋಡಿಸ್ತೇವೆ. ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್. ಆಡಿಯನ್ಸ್ ರೆಡಿ ಇದ್ದೀರಾ? ಆಡಿಯನ್ಸ್ ರೆಡಿ? ಶಿವಮೊಗ್ಗ ರೆಡಿ? ಓಕೆ, ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್. ಸೊ ತುಂಬ ಕಡೆ ಅವ್ರ ಮ್ಯೂಸಿಕ್ಸ್ ಯೂಸ್ ಮಾಡೋದ್ರಿಂದ ನನಗೆ ಕಾಪಿರೈಟ್ಸ್ ಇಶ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಇಲ್ಲಿ ಸೌಂಡ್ಸ್ ಎಲ್ಲ ತೆಗ್ದೇನು ರೀ. ನನ್ನ ವಾಯ್ಸ್ ಅವ್ರು ಕೊಟ್ರಾಯ್ತು ಅಂತ ಹೇಳಿ. ಸೊ ಈ ರೀತಿ ಎಲ್ಲ ಗೇಮ್ಸ್ ಆಡಿಸಿ ಅವ್ರಿಗೆ ಒಳ್ಳೆ ರ್ಯಾಂಪ್ ವಾಕ್ ಎಲ್ಲ ಮಾಡಿಸ್ಲಿಕತ್ತಿದ್ರು. ಮಸ್ತ್ ಕಪಲ್ಸ್ ಇದ್ದ. ಸೊ ಎಲ್ಲ ಫ್ಯಾಮಿಲಿ ಮಸ್ತ್ ಎಂಜಾಯ್ ಮಾಡ್ಲಿಕತ್ತಿದ್ರು. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಸೇರಿದ್ರು ರೀ. ನಾನಂತೂ ಹೋದ ವರ್ಷದ್ಗಿಂತ ಈ ಸತಿ ಮಸ್ತ್ ಗ್ರ್ಯಾಂಡ್ ಆಯ್ತು ಇವೆಂಟ್. ಸೊ ನಾನು ಸಿಕ್ಕಾಪಟ್ಟೆ ಖುಷಿ ಆದೆ. ನಿಮ್ಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ಸೊ ನೀವೇನು ಅಂದ್ಕೊಂಡಿರ್ತೀರಿ, ನಿಮಗೆಲ್ಲ ಒಳ್ಳೆ ಕೆಲ್ಸಕ್ಕೂ ಶುಭವಾಗಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ. ಸೊ ಈಗ ಸದ್ಯದೊಳಗೆ ನಾನು ಟ್ರಿಪ್ ಬೇರೆ ಹೊಂಟೀನಿ. ಸೊ ಆ ಟ್ರಿಪ್ಪದ್ದು ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತಿರ್ತೀನಿ. ಸೊ ಈ ಸತಿ ಲೇಟಾಗಿ ಅಪ್ಡೇಟ್ ಮಾಡೋದಿಲ್ಲ, ಆದಷ್ಟು ಲಘುನ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.